ಹಲೋ, ವೆಲ್ಕಮ್ ಬ್ಯಾಕ್ ಟು ಸಿಂಧಿಗೌಡ ಯೂಟ್ಯೂಬ್ ಚಾನಲ್. ಫುಲ್ಲು ಮಳೆ ಬರ್ತಾ ಇದೆ. ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಹೊರಗಡೆ ಬಂದು ನಿಂತ್ಕೊಂಡಿದ್ದೀವಿ. ಫುಲ್ಲು ಮಳೆ. ಸೊ ಇವಾಗ ಧರ್ಮಸ್ಥಳಕ್ಕೆ ಹೋಗಬೇಕು. ಸಾಕೊಂಡಿದ್ದೀನಿ ಮಗನ ಕರ್ಕೊಂಡು, ಯಾರು ಸ್ಯಾರಿಯಲ್ಲಿ ಅಂತ. ಆ್ಯಂಡ್ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಮಗಳಿಗೆ ಹಾಲು ಕುಡಿಸ್ಕೊಂಡು ನಾವು ಸ್ವಲ್ಪ ಕಾಫಿ ಕುಟ್ಕೊಂಡು ಹೋಗೋಣ ಅಂತ. ಬಿಕಾಸ್ ತಣ್ಣೀರಲ್ಲಿ ಸ್ನಾನ ಮಾಡಿರ್ತೀವಲ್ವ, ಫುಲ್ಲು ಎಡ್ಡೆಲ್ಲ ಒಂಥರ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನನಗಂತೂ ಆಫ್ಟರ್ ಸಿ ಸೆಕ್ಷನ್ನು ಬಾಡಿ ಎಲ್ಲ ಫುಲ್ಲು ವೈಬ್ರೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಹೇಳಿ, ಆ್ಯಂಡ್ ನನ್ನ ಮದುಮ್ಮ ಪಾಪ ಕರೆಕ್ಟಾಗಿ ಊಟನೇ ಮಾಡ್ತಾಯಿಲ್ಲ. ಸೊ ಅವ್ರಿಗೂ ಒಂದು ಸ್ವಲ್ಪ ಹಾಲು ಕುಡಿಸ್ಕೊಂಡು ಹೋಗೋಣ ಅಂತ ಹೇಳಿ, ಇಲ್ಲೇ ಪುಣ್ಯಕ್ಷೇತ್ರದ ಮುಂದೆನೇ ಕಾಫಿದು ಶಾಪ್ ಇದೆ, ಅಲ್ಲಿ ತೊಗೊಂಡು ಕುಡಿಯೋಣ ಅಂತ ಹೇಳಿ ತೊಗೊಂಡು ಕುಡಿತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನನಗೆ ಕಾಫಿ ಇಲ್ಲಿ ಇಷ್ಟ. ಅರ್ಲಿ ಮಾರ್ನಿಂಗು ನಾರ್ಮಲಿ 7 o'clock 7:30ಗೆ ದರ್ಶನ ಮಾಡಿಬಿಟ್ರೆ ಯಾರೂ ಇರೋದಿಲ್ಲ, ನೆಮ್ಮದಿಯಾಗಿರುತ್ತೆ. ತುಂಬ ಚೆನ್ನಾಗಿ ನಮಗೂ ಮನಸ್ಸಿಗೆ ಖುಷಿ ಆಗುತ್ತೆ. ದೇವ್ರನ್ನ ನೋಡಿದ್ದು ಸಂಪೂರ್ಣವಾಗಿ ನಮ್ಮ ಏನು ಈ ಆಸೆ ಇರುತ್ತೆ ಅದನ್ನು ಈಡೇರುವಂಥ ಭಗವಂತನ ಕೇಳ್ಕೊಳೋಕ್ಕೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು ಅರ್ಲಿ ಮಾರ್ನಿಂಗು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನನ್ನ ಕಂದ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ನನ್ನ ಮಗಳಿಗೆ ಉಪ್ಮಾ ತೊಗೊಂಡಿದ್ದೆ. ಇಲ್ಲಿ ಉಪ್ಮಾ ಎಲ್ಲ ಮಕ್ಕಳಿಗೆ ತಿನ್ನಿಸೋ ಥರನೇ ಇರುತ್ತೆ, ಉಪ್ಪಿರಲ್ಲ, ಖಾರನೂ ಇರಲ್ಲ, ಒಂದು ಸ್ವಲ್ಪ ಲೈಟಾಗಿರುತ್ತೆ ಎಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿ ರಾಮ ಮಂದಿರಕ್ಕೆ ಬಂದ್ವಿ. ರಾಮ ಮಂದಿರನ ತುಂಬ ಕ್ರೌಡ್ ಇದ್ದಾಗ ನಾನು ನೋಡಿದ್ದೀನಿ. ನಾನು ಧರ್ಮಸ್ಥಳ ಅಂತೂ 20 to 25 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ ನನಗೆ ಬುದ್ಧಿ ಬಂದಮೇಲೆ. ಬಟ್ ಇಲ್ಲಿ ರಾಮ ಮಂದಿರನೂ ನೋಡಿದ್ವಿ. ಬಟ್ ಇವತ್ತು ಎಷ್ಟು ಡೀಟೇಲ್ಡಾಗಿ, ಎಷ್ಟು ಪೀಸಾಗಿ, ಎಷ್ಟು ಚೆನ್ನಾಗಿ ನೋಡೋಕ್ಕಾಯಿತು ಅಂದರೆ ತುಂಬ ಚೆನ್ನಾಗಿ. ಒಳಗಡೆ ಎಲ್ಲ ಇಷ್ಟು ಡೀಟೇಲಾಗಿ ಇಷ್ಟೆಲ್ಲ ದೇವರುಗಳಿದಾವೆ, ಇಷ್ಟು ನವಗ್ರಹಗಳು. ಆ್ಯಂಡ್ ನಾವು ನವರಾತ್ರಿಯಲ್ಲಿ ಪೂಜೆ ಮಾಡ್ತೀವಲ್ಲ, 9 ದೇವಿಗಳು, ಬ್ರಹ್ಮಚಾರಿಣಿ, ಈ ಥರ ಎಲ್ಲ ತುಂಬ ದೇವರುಗಳು, ಎಲ್ಲನೂ ದೇವರಿದೆ, ಎಲ್ಲ ಗ್ರಹಗಳಿದ್ದಾವೆ, ತುಂಬ ದೇವರುಗಳಿದ್ದಾವೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಟೆಂಪಲ್ ಮಾತ್ರ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನೀವು ನೋಡಿ, ನೀವೇ ವಿಸಿಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಥರ ನಾನು ವಿಡಿಯೋ ಮಾಡಿದ್ದೀನಿ.
ಅಷ್ಟು ದೇವರುಗಳಿದ್ರೂ ನಮ್ಮ ರಾಜ್ಕುಮಾರಿ ಇಷ್ಟು ಚೆನ್ನಾಗಿ ಎಲ್ಲ ಕಡೆ ಕೈ ಮುಗಿತಾರೆ, ಎಲ್ಲ ಕಡೆ ನಮಸ್ಕಾರ ಮಾಡ್ಕೊಳ್ತಾರೆ. ಶಿ ಈಸ್ ವೆರಿ ಕ್ಲೆವರ್ ಆ್ಯಂಡ್ ಶಿ ಈಸ್ ವೆರಿ ಸ್ಟ್ರಾಂಗ್ ಗರ್ಲ್. ಒಂದು ಸ್ವಲ್ಪನೂ ಬೇಜಾರಾಗದೆ, ನಮ್ಗೆ ಇರಿಟೇಟ್ ಮಾಡದೆ ಎಲ್ಲದಕ್ಕೂ ನಮಗೆ ಅಡ್ಜಸ್ಟ್ ಆಗ್ತಾರೆ. ನಾವು ಅವ್ರಿಗೆ ಅಡ್ಜಸ್ಟ್ ಆಗೋದಲ್ಲ, ನಮಗೆ ಅವ್ರು ಅಡ್ಜಸ್ಟ್ ಆಗ್ತಾರೆ. ವೆರಿ ಬ್ಲೆಸ್ಡ್ ಬೇಬಿ ಅಂತಲೇ ಹೇಳ್ಬೋದು. ನನ್ನ ಮಗಳ ಜೊತೆ ಎಲ್ಲ ಪುಣ್ಯಕ್ಷೇತ್ರಗಳು ಓಡಾಡ್ತಾ ಇರೋದೇ ನನಗೆ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಅವರು ನನ್ನ ಡೇ 1 ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನಾನು ಹೊರಗಡೆ ಟ್ರಿಪ್ಪಲ್ಲಿದ್ದೆ. ಸೊ ಅವತ್ತು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ, ದೂರ ಎಲ್ಲ ಟ್ರಾವೆಲ್ ಮಾಡೇ ಇಲ್ಲ. ಲಾಸ್ಟ್ 5 ಮಂತ್ಸ್ ಬ್ಯಾಕು ನಾವು ಧರ್ಮಸ್ಥಳನೇ ವಿಸಿಟ್ ಮಾಡಿದ್ವಿ. ಇವಾಗಲೂ ಭಗವಂತ ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಈ ಸಲ ಅಂತೂ ಒಂದು ಸಕ್ಸಸ್ಫುಲ್ ಜರ್ನಿ ಅಂತ ಟ್ರಿಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಮುದ್ದುಮ್ಮ ನೋಡಿ ಎಷ್ಟು ಕ್ಯೂಟಾಗಿ ಎಲ್ಲ ಕಡೆ ನನಗೆ ಅರಿಶಿನ ಇಡ್ತಾರೆ. ವೆರಿ ವೆರಿ ಕ್ಯೂಟ್ ಗರ್ಲು. ನೀವೆಲ್ಲ ನೋಡ್ತಾ ಇರಿ ವಿಡಿಯೋ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಜಾಸ್ತಿ ಮಾತಾಡಲ್ಲ ವಿಡಿಯೋದಲ್ಲಿ, ಅಷ್ಟು ಚೆನ್ನಾಗಿ ಇಲ್ಲ ವಿಡಿಯೋ ಆಗಿದೆ. ಟೆಂಪಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ಧರ್ಮಸ್ಥಳಕ್ಕೆ ಬಂದು ರಾಮ ಮಂದಿರಕ್ಕೆ ಹೋಗಿಲ್ಲ ಅಂದರೆ ಮಸ್ಟ್ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜನ ಕ್ರೌಡ್ ಇದ್ದಾಗ ಹೋದರೆ ಏನೂ ಅಷ್ಟು ಗೊತ್ತಾಗಲ್ಲ. ಅರ್ಲಿ ಮಾರ್ನಿಂಗ್ ಬೇಗ ಹೋದರೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಟೆಂಪಲ್ಲು. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ. ರಾಮ ಮಂದಿರ ಮುಗಿಸ್ಕೊಂಡು ಸೌತಡ್ಕ ಗಂಟೆ ಗಣೇಶ ನೋಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಇಲ್ಲೂ ಅಷ್ಟೇ ಒಂಥರ ತುಂಬ ಖುಷಿ ಇರುತ್ತೆ. ಇಲ್ಲಿ ಒಂದು ಇತಿಹಾಸನೇ ಇದೆ, ಎಷ್ಟೇ ಮಳೆ ಬಂದರೂ ದೀಪ ಹಾರಲ್ಲ ಅಂತ ಹೇಳಿ. ಆ್ಯಂಡ್ ನನ್ನ ಮಗಳು ತುಂಬ ಆಟ ಸಾಮಾನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ನಾನು ಈ ಸಲ ಫಸ್ಟ್ ಟೈಮ್, ನಾನು ಇಷ್ಟು ಸಲ ಬಂದೇನು, ಒಂದು ಸಲನೂ ನಾನು ಗಂಟೆ ಕಟ್ಟಿಲ್ಲ ಸೌತಡ್ಕದಲ್ಲಿ. ಈ ಸಲ ಕಟ್ಟೋಣ, ನನ್ನದು ದೊಡ್ಡ ಬಿಗ್ಗೆಸ್ಟ್ ವಿಶ್ಶು ಕಂಪ್ಲೀಟ್ ಆಗಲಿ ಅಂತ ಹೇಳಿ. ಇದು ಒಂದು ಸಕ್ಸಸ್ಫುಲ್ ಒಂದು ವಿಶ್ ಕಂಪ್ಲೀಟ್ ಆಗಿರೋದಕ್ಕೆ ಬಂದಿದ್ದಿದ್ದು ಟೆಂಪಲ್ಗೆ. ಸೊ ಇನ್ನೂ ಒಂದು ವಿಶ್ ಆಗಲಿ ಅಂತ ಹೇಳಿ ದೇವರಿಗೆ ಇಲ್ಲಿ ಗಂಟೆ ಕಟ್ತಾ ಇರೋದು ನಾನು.
ಈ ಎಲ್ಲ ದೇವಸ್ಥಾನದ್ದು ದರ್ಶನ ಆದಮೇಲೆ ಲಾಸ್ಟಲ್ಲಿ ಫೈರ್ ಕ್ಯಾಂಪ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಎಲ್ಲ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದರು. ತುಂಬ ಚೆನ್ನಾಗಿ ಎಲ್ಲನೂ ಸುಸೂತ್ರವಾಗಿ ನಡೀತು. ತುಂಬ ಖುಷಿ ಆಯಿತು ನನಗೆ. ಇದು ಯಾವ ಥರ ಸಕ್ಸಸ್ಫುಲ್ ಟ್ರಿಪ್ ಅಂತ ಹೇಳಿ ನಾನು ಫ್ಯೂಚರ್ ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಇನ್ ಫ್ಯೂಚರ್ ಡೇಸಲ್ಲಿ ಎವ್ರಿಥಿಂಗ್ ವಿಲ್ ಶೇರ್ಡ್ ಇನ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್, ಎಲ್ರಿಗೂ ಕೂಡ ನಮಸ್ತೆ. ಟುಡೇ ಈಸ್ ಎ ವಂಡರ್ಫುಲ್ ಡೇ. ನಾವೊಂದೆಲ್ಲ ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟು ಫೈರ್ ಕ್ಯಾಂಪ್ನ ರೆಡಿ ಮಾಡಿಕೊಂಡು ಖುಷಿ ಪಡ್ತಾ ಇದ್ದೀವಿ. ಮತ್ತು ಫಸ್ಟ್ ಆಫ್ ಆಲ್ ಲಿಪ್ಪು ಕಂಪನಿಯಿಂದ ನಾವೆಲ್ಲರೂ ಕೂಡ ಟ್ರಿಪ್ ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ವಿ 2 days 1 night ಅಂತ ಹೇಳಿ. ಓಕೆ, ಕ್ಷೇತ್ರಗಳ ದರ್ಶನ ಮುಗಿಸ್ಕೊಂಡ್ಬಿಟ್ಟು 1 night ಭರ್ಜರಿಯಾಗಿ ಚಿಕನ್ ಸಾಂಬಾರು ಮಾಡಿಕೊಂಡು ಒಂದು ಒಳ್ಳೆ ಫೈರ್ ಕ್ಯಾಂಪ್ ಮಾಡ್ಕೊಂಡು ಖುಷಿ ಪಡ್ತಾ ಇದ್ದೀವಿ. ಈ ಒಂದು ಬ್ಯೂಟಿಫುಲ್ ಲೈಫ್, ಬ್ಯೂಟಿಫುಲ್ ಆಪರ್ಚುನಿಟಿ ಕೊಟ್ಟಿರೋ ಲಿಪ್ಪು ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಸರ್ ಆ್ಯಂಡ್ ಸಿಂಧು ಮ್ಯಾಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡಬೇಕು